ನಮಸ್ಕಾರ ವೀಕ್ಷಕರೇ. ಇವತ್ತು ಹೊಸದಾದಂಥ ಒಂದು ವಿಚಿತ್ರವಾದಂಥ ಒಂದು ಅದ್ಭುತವಾದಂಥ ವಿಷಯದ ಬಗ್ಗೆ ಮಾತಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನನ್ನ ಪರಿಚಯ ಇರುವಂಥವ್ರಿಗಾದರೆ ನಾನು ಹೇಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಪರಿಚಯ ಈಗೀಗ ಆಗ್ತಾ ಇದೆ, ನನ್ನ ವಿಡಿಯೋಗಳನ್ನ ಈಗೀಗ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಾಸ್ ವೆಂಕಟಗಿರಿ. ಐ ಮೈ ಫಸ್ಟ್ ಸಿಂಟ್ಯಾಕ್ಸ್ ಬೇಸ್ಡ್ ಸ್ಪೋಕನ್ ಇಂಗ್ಲೀಷ್ನ ಸೃಷ್ಟಿಕರ್ತರು ಅಂತ ನನ್ನನ್ನು ಕರೀತಾರೆ. ಇವತ್ತು ವಿಶೇಷವಾಗಿ ಏನೆಲ್ಲ ಒಂದು ಸೊಸೈಟಿನಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಯಾರು ಒದಗಿಸ್ತಾರೋ ಆ ಒದಗಿಸೋದಕ್ಕೆ ಸಿಗುವಂಥ ಒಂದು ಬೆನಿಫಿಟ್ಸೇ ದಟ್ ಈಸ್ ವಾಟ್ ಅ ಬಿಸ್ನೆಸ್. ಸೊಸೈಟಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಒಂದು ಸೇವೆನ ಕೊಟ್ಟು ಅದನ್ನು ಪರಿಪೂರ್ಣವಾಗಿ ಮುಗಿಸಿದ್ರೆ ದಟ್ ಈಸ್ ವಾಟ್ ಸರ್ವಿಸ್. ಈ ಎರಡೂ ಕೂಡ ನಾವು ಮುಗಿಸ್ಕೊಂಡ್ಬಂದಿದ್ದೀವಿ. ಈ ಎರಡೂ ಆ್ಯಂಗಲಲ್ಲೂ ಕೂಡ ಕೆಲಸನ ಮಾಡಿದ್ದೀವಿ. ನಮ್ಮದೇ ಆದಂಥ ಅನುಭವ ಇದೆ. ಐ ಲೆಟ್ ಟು ಸೇ ಯು ಒನ್ ಥಿಂಗ್. ದೇರ್ ವಿಲ್ ಬಿ ಎ ಸ್ಲೋಗನ್. ಏನದು? ಫಸ್ಟ್ ಆಫ್ ಆಲ್ ವಿದ್ಯೆ, ಬುದ್ಧಿ, ತದನಂತರ ದುಡ್ಡು ಅಂತ. ಹಾಗಾಗಿ ಒಂದು ವಿದ್ಯೆನ ಪರಿಪೂರ್ಣವಾಗಿ ಮುಗಿಸ್ಬೋದು. ಅದೇ ರೀತಿಯೇ ಬುದ್ಧಿನ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಈ ಎರಡೂ ಇದ್ದಾಗ ಬಿಸ್ನೆಸ್ ಇದ್ದಾಗ ಬಿಸ್ನೆಸ್ಗೆ ಬೇಕಾಗಿರುವಂಥದ್ದು 30 to 40% ಬುಕ್ ನಾಲೆಡ್ಜ್, 60 to 70% ಸೊಸೈಟಿ ನಾಲೆಡ್ಜ್. ಇವೆರಡೂ ಇದ್ದಾಗ ಮಾತ್ರ ಶೂಟಬಲ್ ಆಗುತ್ತೆ. ನಾವು ಬರೀ ಬುಕ್ ನಾಲೆಡ್ಜು 99 ಸ್ಕೋರ್ ತೆಗ್ದಿದ್ದೀವಿ ಅಂದರೆ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಒಂದು ಫೀಲ್ಡಲ್ಲಿ ಹೋಗಿ ಒಂದು ಬಾಸ್ ಆಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಎರಡೂ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ನನ್ನ ಜೀವನದ ಒಂದು 20 ವರ್ಷಗಳಿಂದ ನಾವು ಏನು ನಡೆಸ್ಕೊಂಡು ಬರ್ತಾ ಇದ್ದೀವಿ, ಒಂದು ಎಜುಕೇಷನ್ ಫೀಲ್ಡ್ ಆಗಲಿ, ಬಿಸ್ನೆಸ್ ಫೀಲ್ಡ್ ಆಗಲಿ, ಸರ್ವಿಸ್ ಮೋಟಿವೇಟೆಡ್ ಆಗಲಿ, ಎಲ್ಲನೂ ಕೂಡ 50-50 ಮಾಡ್ಕೊಳ್ತಾ ಬರ್ತೀವಿ. ವಿದ್ಯೆ ಎಷ್ಟಿದೆಯೋ ಬುದ್ಧಿನೂ ಅಷ್ಟಿರಬೇಕು. ವಿದ್ಯೆ ಎಷ್ಟಿದೆಯೋ ಅದರ ಒಂದು ಬ್ಯಾಲೆನ್ಸ್ ಮಾಡೋವಂಥ, ನಾವು ಕಲಿತಂಥ ವಿದ್ಯೆ ದುಡ್ಡಾಗಿ ಕನ್ವರ್ಟ್ ಆಗಬೇಕು. ಅದು ನಮ್ಮ ಮೂಲ ಉದ್ದೇಶ. ಇವತ್ತು ವಿಶೇಷವಾಗಿ ತಗೊಳ್ತಾ ಇರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ನೀವೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸಿಂಟ್ಯಾಕ್ಸ್ ಬೇಸ್ಡ್ ಸ್ಪೋಕನ್ ಇಂಗ್ಲೀಷ್ ಅನ್ನೋದನ್ನು 8 ರಿಂದ 9 ವರ್ಷ ರಿಸರ್ಚ್ನ ಮಾಡಿ ಸುಮಾರು 100 ಜನ ಟೀಚರ್ಸ್ನ ಕನ್ಸಲ್ಟ್ ಮಾಡಿ ಇಂಗ್ಲೀಷನ್ನ 10 ವರ್ಷ, 1 ವರ್ಷ, 3 ವರ್ಷ, 10 ವರ್ಷ ಈ ಥರ ಕಲಿಬೇಕಾದಂಥ ಇಂಗ್ಲೀಷ್ನ ಕಡಿಮೆ ದಿನಗಳಲ್ಲಿ ವಿತಿನ್ 20 ಡೇಸಿಂದ 1 ಮಂತ್ ಒಳಗಡೆ ಇಂಗ್ಲೀಷ್ನ ಕಲಿಬೇಕು ಪ್ರತಿಯೊಬ್ಬರು ಕೂಡ ಅಂತೇಳಿ ಒಂದು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋಂಥ ಒಂದು ಕಾನ್ಸೆಪ್ಟನ್ನ ಕಂಡುಹಿಡಿದಿದ್ದೀವಿ. ಅದು ಫಸ್ಟ್ನೇ ಥಿಂಗ್. ಆದರೆ ಎರಡನೇ ವಿಷಯ, 1 ಲಕ್ಷ ಜನಕ್ಕೆ ವಿದೌಟ್ ಆನ್ಲೈನ್, ವಿದೌಟ್ ಫೇಸ್ಬುಕ್, ವಾಟ್ಸಪ್ ಅಥವಾ ಏನು ನಾವು ಟ್ವಿಟರು ಅಥವಾ ಯೂಟ್ಯೂಬ್ ಅಂತ ಕರಿತೀವಿ, ಇದೆಲ್ಲ ಮಾಡರ್ನಿಟಿ ಏನೂ ಇಲ್ದಿರನೆ ಹಳೆ ಕಾಲದ ಪದ್ಧತಿ ಅಂದರೆ ಒಂದು 15-20 ವರ್ಷಗಳ ಮೊದಲಿದ್ದಂಥ ಪದ್ಧತಿ ಮೂಲಕನೇ ನಾವು 1 ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಟ್ಟಿದ್ದೀವಿ. ದಟ್ ವಿ ಹ್ಯಾವ್ ಪ್ರೂಫ್ಸ್. ಅದೇ ರೀತಿಯೇ 10,000 ಇವತ್ತೇನು ನಾನು ಆನ್ಲೈನಲ್ಲಿ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಒಂದು ಮೀಟಿಂಗ್ ಅಂತಾನೆ. ಇದೇ ರೀತಿಯೇ ಆಫ್ಲೈನ್ ಮೀಟಿಂಗ್ 1000 ಜನ ಮೀಟಿಂಗ್ನ ಸೇರಿಸಿ 10,000 ಮೀಟಿಂಗ್ಸ್ನ ಮಾಡಿದ್ದೀವಿ. ಅದೇ ರೀತಿ 1,000 ಹಳ್ಳಿಗಳಲ್ಲಿ, ಜ್ಞಾಪಕ ಇಟ್ಕೊಳ್ಳಿ, 1,000 ಹಳ್ಳಿಗಳಲ್ಲಿ ನಮ್ಮ ಕರ್ನಾಟಕದಾದ್ಯಂತ ಅಲ್ಲೇ ಉಳ್ಕೊಂಡು 2 ತಿಂಗಳು 3 ತಿಂಗಳು ಉಳ್ಕೊಂಡು ಬಡ ಮಕ್ಕಳಿಗೆ, ಹಳ್ಳಿನಲ್ಲಿ ಓದೋವಂಥವ್ರಿಗೆ, ಕನ್ನಡ ಮೀಡಿಯಮಲ್ಲಿ ಓದೋವಂಥವ್ರಿಗೆ ಟೀಚರ್ಸು ಅಲ್ಲೇ ಉಳ್ಕೊಂಡು ಎಜುಕೇಷನ್ನ ಕೊಟ್ಟು ಬಂದಿರುವಂಥ ಏಕೈಕ ವಿಧಾನ, ಏಕೈಕ ಒಂದು ಅಚೀವ್ಮೆಂಟು ನಮ್ಮದಾಗಿರುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನೆಕ್ಸ್ಟ್ ನಾನು ಏನು ಮುಂದೆ ಹೇಳ್ತೀನಿ ಅದನ್ನು ನೀವೆಲ್ಲರೂ ನಂಬಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ. ಹಾಗಾಗಿ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಪರಿಚಯ ಇದ್ದೀವಿ. ಆನ್ಲೈನಲ್ಲಿ ಮಾತ್ರ ಈಗ ಪರಿಚಯ ಆಗ್ತಾ ಇದ್ದೀವಿ. ಹಾಗಾಗಿ ನಿಮಗೊಂದು ವಿಶೇಷವಾದ ಮಾಹಿತಿ ತಮಗಿಷ್ಟ ಆಯಿತು ಅಂತ ಹೇಳಿದ್ರೆ ಇನ್ನಷ್ಟು ಜನ ಕಳಿಸ್ಕೊಡ್ರಿ. ವಿಶೇಷವಾಗಿ ದಯಮಾಡಿ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ತುಂಬ ವಿಶೇಷವಾದಂಥ ವಿಡಿಯೋ. ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಈಗ ಸರ್ವಿಸ್ನ ಮಾಡಿದ್ದೀವಿ, ಎಲ್ಲ ಮುಗಿದಿದೆ. ಟೋಟಲಿ ಏನು ಒಬ್ಬ ಜೀವನದಲ್ಲಿ ಒಂದು ಸಾಧನೆ ಅಂತ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಈ ಏಜ್ಗೆ ನಾವು ನಮ್ಮ ಟೀಮ್ ಸಮೇತ ಸೇರಿ ಮಾಡ್ಕೊಂಡ್ಬಂದಿದ್ದೀವಿ. ಐ ಆಮ್ ಸೋ ಹ್ಯಾಪಿ. ಈಗ ಕಮರ್ಷಿಯಲಿ ಮಾಡೋಕ್ಕೆ ಹೋಗ್ತಾರೆ. ಕಮರ್ಷಿಯಲ್ ಅಂತ ಹೇಳಿದ್ರೆ ಎಜುಕೇಷನ್ನ ಮಾಡಬೇಕು, ಎಜುಕೇಷನ್ ಜೊತೆಗೆ ವಿದ್ಯೆ, ಬುದ್ಧಿ ಜೊತೆಗೆ ದುಡ್ಡೂ ಮಾಡಬೇಕು ಅನ್ನೋದು ನಾವೀಗ ಸ್ಟಾರ್ಟ್ ಮಾಡುವಂಥದ್ದು. ಅದಕ್ಕೋಸ್ಕರನೇ ಇವತ್ತು ಮಾತೃಕೃಪೆಯಿಂದ ಸ್ಟಾರ್ಟ್ ಆಗಿದ್ದಂಥದ್ದು ಮೀಟಾ, ಮಾಸ್ ಸ್ತ್ರೀ ಶಕ್ತಿ ಸಂಘ, ಮಾಸ್ ಮಹಿಳಾ ಸಂಘ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು, ಮಾಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಧನ್ಯಶ್ರೀ ಫೌಂಡೇಶನ್ ಅಂತ ಈಗಲೂ ಕೂಡ ನಾವು ನಡೆಸ್ತಾ ಇದ್ದೀವಿ, ಲೀಗಲ್ ಆಗಿದೆ. ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಈಗ ಕಮರ್ಷಿಯಲಿ ಬರೀ ಬಿಸ್ನೆಸ್, ಸರ್ವಿಸ್ ಆ್ಯಂಡ್ ಏನಾದರೂ ಬೇಕಾಗಿರೋಂಥ ಒಂದು ನಮಗೆ ಬೇಕಾಗಿರೋಂಥ ಫಂಡ್ಸ್ನ ಅಥವಾ ಬೆನಿಫಿಟ್ಸ್ನ ತಗೊಳ್ಳೋದು, ನಮ್ಮ ಸರ್ವಿಸ್ನ ಕ್ವಾಲಿಟಿನ ಕೊಟ್ಟು
ಸೊ ಹಾಗಾಗಿ ಇವತ್ತು ನಿಮ್ಗೆ ವಿಶೇಷವಾಗಿರುವಂಥದ್ದು, ಎಷ್ಟೇ ಬಡವರಿರಲಿ, ಎಷ್ಟೇ ದಡ್ಡರಿರಲಿ, ಎಷ್ಟೇ ಲೇಸಿನೆಸ್ ಇರಲಿ, ವಿಶೇಷವಾಗಿರುವಂಥ ವಿಡಿಯೋ. ದಯಮಾಡಿ ಈ ಒಂದು ವಿಡಿಯೋ ನಿಮ್ಮ ಜೀವನ ಚೇಂಜ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ವಿಶೇಷವಾಗಿ ಹೇಳ್ತಾ ಇರೋಂಥದ್ದು. ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಎಜುಕೇಷನ್ ಕಾನ್ಸೆಪ್ಟ್ ಇದೆ. ಯಾರಾದರೂ ಇವತ್ತು ಈ ಬಿಸ್ನೆಸ್ನ ಮಾಡಬೇಕಾದ್ರೆ 99% ಇಂಗ್ಲೀಷ್ ಇದ್ರೇ ಒಂದು ಬಿಸ್ನೆಸ್ ರನ್ ಆಗುವಂಥದ್ದು, ಗ್ಲೋಬಲಲ್ಲಿ ಹೋಗುವಂಥದ್ದು. ಹಾಗಾಗಿ ಇಂಗ್ಲೀಷ್ನ ಕಲಿಯೋದಕ್ಕೆ ನಮ್ಮ ಹತ್ರ ಈಸಿ ವೇ ಇದೆ. ಸೊ ಪ್ರತಿಯೊಂದಕ್ಕೂ ಕೂಡ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋದಿದೆ. ಸೊ ಜಸ್ಟ್ ನೀವೇನಾರು ಅಂದ್ಕೊಳ್ಳಿ. ಸೊ ಸೂತ್ರಗಳು ಯಾವ ರೀತಿ ಬರುತ್ತೋ ಅಂದರೆ ಹೇಳ್ಬಿಡ್ತೀನಿ. U = 2 + 1 + 3, U = R + 2 + I 3, U = have + 4 + 3, U = did + 2 + 3, U = work + 2 + I 3. ಈ ರೀತಿ ಸುಮಾರು ಸಾವಿರಾರು ಸೂತ್ರಗಳು ಬರ್ತವೆ. ಅದರಲ್ಲಿ ಒಂದು 40-50 ಕಲ್ಕೊಂಡ್ರೆ ಸಾಕು. ಒಂದು 60 ಕಲ್ಕೊಂಡ್ರು ಸಾಕು, ನೀವು ಇಂಗ್ಲೀಷ್ನ ಪರ್ಫೆಕ್ಟ್ ಮಾತಾಡ್ತೀರಿ. ಅದರ್ವೈಸ್ ಯುವರ್ ಫುಲ್ ಅಮೌಂಟ್ ವಿಲ್ ಬಿ ಬ್ಯಾಕ್. ಇದು ಓಪನ್ ಚಾಲೆಂಜ್ ಆಗಿ ನಾವು 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇರೋದನ್ನ ನೀವು ಹೊಸದಾಗಿ ಆನ್ಲೈನಲ್ಲಿ ನೋಡ್ತಾ ಇರೋದ್ರಿಂದ, ವಿಡಿಯೋ ನೋಡ್ತಾ ಇರೋದ್ರಿಂದ ನಿಮ್ಗೆಲ್ರಿಗೂ ಒಂದು ಸ್ವಲ್ಪ ನಂಬಿಕೆ ಬರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ವಿ. ಎರಡನೇದಾಗಿ, ಸೊ ಇದನ್ನ ಕ್ವಾಲಿಟಿನ ಕೊಟ್ಟು ಒಂದು ಲೆವೆಲ್ಸ್ನ ಮಾಡಿ, ಅದರಲ್ಲೇನೆ ಸೊ ಸುಮಾರು ಒಂದು 7-8 ಲೆವೆಲ್ಸ್ನ ಮಾಡಿದ್ವಿ. ನೀವು ಯಾವುದೋ ಒಂದು ಲೆವೆಲ್ ಹಿಟ್ ಆಗಿರ್ತೀರಿ, ಯಾವುದೋ ಒಂದು ಲೆವೆಲಲ್ಲಿ ನೀವು ಪರ್ಫೆಕ್ಟ್ ಇರ್ತೀರಿ. ಮಿಕ್ಕಿದ ಲೆವೆಲ್ ಯಾವುದು ಅಂತ ನೋಡಿ ನಿಮ್ದು ಅದರದ್ದೇ ಆದಂಥ ಒಂದು ಎಜುಕೇಷನ್ನ ಕೊಡ್ತೀವಿ. ಡೆಫಿನೆಟ್ಲಿ ಒಂದು ತಿಂಗಳು ಕಲಿಬೇಕಾದ್ರೆ ಒಂದು ವಾರದಲ್ಲಿ ಕಲಿತೀವಿ, ಒಂದು ವರ್ಷ ಕಲಿಬೇಕಾದ್ರೆ ಒಂದೇ ತಿಂಗಳಲ್ಲಿ ಕಲಿತೀವಿ. ಐ ಆಮ್ ಗ್ಯಾರಂಟಿ ಫಾರ್ ದ್ಯಾಟ್. ಸೊ ಈ ವಿಡಿಯೋ ನೋಡಿದ ತಕ್ಷಣ ಸೊ ನೀವು ಮಾಡಬೇಕಾದಂಥದ್ದು 7070649099 7070649099 ಇದಕ್ಕೆ ಕರೆ ಮಾಡಿ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಬೋದು ಅಥವಾ ಕ್ಲಾರಿಟಿ ಬಗ್ಗೆ ನಿಮಗೆ ವಿಷಯಗಳು ಗೊತ್ತಾಗ್ತವೆ. ದಿಸ್ ಇಸ್ ವಾಟ್ ಐ ಮೀನ್ ಇಂಪಾರ್ಟೆಂಟ್. ಎರಡನೇದು, ಸೊ ಏನಪ್ಪ ಅಂತ ಹೇಳಿದ್ರೆ ಬೇಸಿಕ್ ಮೆಟೀರಿಯಲ್ಸ್ ಅಂತ ಬರುತ್ತೆ. ಸೊ ಇಂಗ್ಲೀಷ್ 0 ಇಂದ ಕಲಿಬೇಕು. ನಮ್ಗೆ ಅಷ್ಟು ABCD ಅಷ್ಟು ಬರುತ್ತೆ ಬಿಟ್ಟರೆ ಇನ್ನೇನು ಇಲ್ಲ. ಯಾಕಂದರೆ ಬೇಸಿಕ್ ಲೆವೆಲಿಂದ ಕಲಿಯುವಂಥದ್ದು ಬೇಸಿಕ್ ಲೆವೆಲ್ ಅಂತ. ಅದು ತದನಂತರ ವರ್ಬ್ಸ್ ಆ್ಯಂಡ್ ಯೂಸೇಜ್ ಅಂತ ಬರುತ್ತೆ. ವರ್ಬ್ಸು ಅದನ್ನು ಎಷ್ಟು ಭಾಗಗಳು ಬರ್ತವೆ, ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಸೆಂಟೆನ್ಸ್ ಸಮೇತ ಕಲಿಬೋದು. ಯೂಸೇಜಲ್ಲೂ ಇರುತ್ತೆ. ನೆಕ್ಸ್ಟು ಸೊ ಸ್ಪೆಲ್ಲಿಂಗ್, ರೀಡಿಂಗ್, ಸೊ ವೊಕ್ಯಾಬ್ಯುಲರಿ ಇವೆಲ್ಲ ಬರ್ತವೆ. ಎಸ್ಪೆಷಲಿ ಪ್ರೊನೌನ್ಸಿಯೇಷನ್ ಅಂತ ಬರುತ್ತೆ. ಇದು ನೆಕ್ಸ್ಟ್ ಲೆವೆಲ್ ಬರುತ್ತೆ. ನೆಕ್ಸ್ಟು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ 3 ಟೆನ್ಸ್ಗಳು ಕೂಡ ಸಪ್ರೇಟ್ ಲೆವೆಲ್ಸ್ ಬರುತ್ತೆ. ಯಾಕಂದರೆ ಏನಾದರೂ ಕಲಿತ್ರೆ ನಾವು ಒಂದು 8-10 ಸಬ್ಜೆಕ್ಟ್ಸ್ ಇದ್ದಾಗ ಸ್ಕೂಲು ಕಾಲೇಜುಗಳಲ್ಲಿ ಒಂದು ಸಬ್ಜೆಕ್ಟಲ್ಲಿ A1 ಆಗಿ ಮುಂದಕ್ಕೆ ಹೋದ್ರೂ ಸಾಕು, ಜೀವನ ಸೆಟ್ಲ್ ಆಗುತ್ತೆ. ಎಲ್ಲದರಲ್ಲೂ ಜಸ್ಟ್ ಪಾಸ್ ಹಾಕ್ಕೊಂಡು ಹೋದರೆ ಲೈಫ್ ಹೆಂಗಿರುತ್ತೆ ಅಥವಾ ಫೇಲ್ ಆದರೆ ಹೆಂಗಿರುತ್ತೆ, ಅದೇ ರೀತಿಯೇ ಯಾವುದೋ ಒಂದು ಒಂದೊಂದು ಲೆವೆಲ್ಲೂ ಕೂಡ ಕರೆಕ್ಟಾಗಿ ಕಲಿಬೇಕು ಅನ್ನೋದು ಮೂಲ ಉದ್ದೇಶ. ಹಾಗಾಗಿ ಸೊ ತದನಂತರ SS ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ. ನೆಕ್ಸ್ಟು ಟ್ಯೂನ್, ಸ್ಟ್ರೆಸಸ್, ಮ್ಯೂಸಿಕ್ ಇಂಡಸ್ಟ್ರಿ, ಈ ಥರ ಯಾವುದೋ ನಿಮ್ಗೆ ಬೇಕಾಗಿರೋಂಥ ಲೆವೆಲ್ಗಳನ್ನ ಕಲ್ಬೇಕು. ವಿತ್ ದಿಸ್ ನಾವು ಎಸ್ಪೆಷಲಿ ಕೊನೆಯದಾಗಿ ಇದು ತುಂಬ ಇಂಪಾರ್ಟೆಂಟು. ಸೊ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ 8 ಇಂದ 10 ಅವರ್ಸ್ ನಮ್ಮ ಜೊತೆ ಒಂದು ಸೆಮಿನಾರ್ನ ತಗೊಳ್ತೀವಿ. ನಾವು ಖುದ್ದಾಗಿ ಒಂದು ಕ್ಲಾಸನ್ನು ಅನ್ನೋ ಲೆಕ್ಕದಲ್ಲಿ ಏನು ಇವತ್ತು ಇಷ್ಟೆಲ್ಲ ಹೇಳಿದ್ದೀವಿ ಅದನ್ನು ಪ್ರಾಕ್ಟಿಕಲ್ ಪ್ರೂಫ್ನ ತೋರಿಸ್ತೀವಿ. ಏನು ನಾನು ಇವತ್ತು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕೂಡ ವಿತ್ ಪ್ರೂಫ್ ತೋರಿಸ್ತೀವಿ. ಕಲ್ತಿರೋರನ್ನ ತೋರಿಸ್ತೀವಿ. ಸೊ ಹೆಂಗೆ ಕಲಿಬೋದು ಅಂತ ತೋರಿಸ್ತೀವಿ. ಮತ್ತು ಇದರ ಜೊತೆಗೆ 1 ತಿಂಗಳು ನಮ್ಮಲ್ಲಿ ಕೋರ್ಸ್ನ ಮಾಡಿಕೊಂಡ್ರೆ ಈಗ ಎಷ್ಟು ನೀವು ಅರ್ನ್ ಮಾಡ್ತೀರಿ ಫರ್ ಮಂತ್, ಅದಕ್ಕೆ 10,000 ರೂಪೀಸ್ ಪ್ರೈಸ್ ಆಗುತ್ತೆ. ಓಪನ್ ಚಾಲೆಂಜ್, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. 1 ತಿಂಗಳು ಕೋರ್ಸ್ ಮಾಡ್ಕೊಂಡ್ರೆ ಏನು ಎಜುಕೇಷನ್, ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಅಂತ ನಮ್ಮ ಕಾನ್ಸೆಪ್ಟ್. ಏನದು ಲರ್ನಿಂಗ್ ಆ್ಯಂಡ್ ಅರ್ನಿಂಗ್. ನೀನು ಏನು ಕಲಿತೀಯ, ನಾವು ಹೇಳ್ಕೊಟ್ಟಿದ್ದನ್ನ ಕಲಿ. ನಿನ್ನ ಪ್ರಾಫಿಟು ಈ ತಿಂಗಳಲ್ಲಿ ಏನಿದೆಯೋ ಅದು 10,000 ರೂಪೀಸ್ ಇನ್ಕ್ರೀಸ್ ಆಗುತ್ತೆ. ನೀವಿನ್ನ ಜಾಬ್ಗೆ ಹೋಗಿಲ್ಲ, 10,000 ರೂಪೀಸ್ ನೀವು ಬೆಲೆ ಬಾಳ್ತೀರಿ. ಫ್ರೆಷರ್ಸ್ ಆದರೂ ಕೂಡ 10,000 ರೂಪೀಸ್ ನೀವು ಕೊಡೋದು ಮಟ್ಟಕ್ಕೆ ಬರ್ಬೋದು. 2 ತಿಂಗಳು ನೀವು ನಮ್ಮ ಜೊತೆಲಿ ಒಂದು ಮೂವ್ ಆಗಿ ಕೋರ್ಸ್ನ ಮಾಡ್ಕೊಂಡಿದ್ದೀರಾ, ನೀವೀಗ ಎಷ್ಟು ಸ್ಯಾಲ್ರಿಗೆ ಹೋಗ್ತಾ ಇದ್ದೀರೋ ಅದಕ್ಕಿಂತ 20% ಜಾಸ್ತಿ. 20% ಅಲ್ಲ, 20,000 ನಿಮ್ಮ ಒಂದು ಸ್ಯಾಲ್ರಿ ಅಥವಾ ಬೆನಿಫಿಟ್ಸು ಜಾಸ್ತಿ ಆಗ್ತದೆ. ನೀವೆಷ್ಟು ದುಡಿತೀರೋ ತಿಂಗಳಿಗೆ ಅದಕ್ಕಿಂತ ಒಂದು 4 ತಿಂಗಳು ನಮ್ಮ ಜೊತೆಲಿ ಒಂದು ಕೋರ್ಸು ಒಂದು ಯಾವುದೋ ಒಂದು ಕೋರ್ಸ್ ತೋರಿಸ್ತೀವಿ. ಅದನ್ನು ಬಂದಾಗ ಪ್ರಾಕ್ಟಿಕಲ್ ಕ್ಲಾಸಸ್ ಬಂದೇ ಬರ್ತೀರಿ. ಸೊ 8 ಇಂದ 10 ಅವರ್ಸ್ ಸೆಮಿನಾರ್ ಕ್ಲಾಸಸ್ ಅಂತ ಇದ್ದೇ ಇರುತ್ತಲ್ವ, ಅಲ್ಲಿ ಬಂದಾಗ ವಿತ್ ಪ್ರೂಫ್ಸ್ ನಮ್ಮ ಹತ್ರ ತೋರಿಸ್ತೀವಿ. ಅದೇನು ಸಾಧ್ಯ? ಈಗ ನಂದು 15,000 ಸಿಗ್ತಾ ಇದೆ ಸ್ಯಾಲ್ರಿ. ಈ 15,000ಕ್ಕೆ ನಾನೊಂದು 2 ತಿಂಗಳಲ್ಲಿ ಕೋರ್ಸ್ ಮಾಡ್ಕೊಂಡ್ರೆ 30, ಅಲ್ಲಿಗೆ 45,000 ಜಾಸ್ತಿ ಆಗಬೇಕಲ್ಲ, ಆಗುತ್ತೆ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇದನ್ನೆಲ್ಲನೂ ಆನ್ಲೈನಲ್ಲಿ ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಸೊ ಇದೆಲ್ಲ ಪ್ರೂಫು. ನಾನು ಸುಳ್ಳು ಹೇಳಿದ್ದೀನಿ ಅಂದರೆ ಇದು ಪ್ರೂಫಾಗಿ ಕನ್ವರ್ಟ್ ಆಗುತ್ತೆ. ಸೊ ಹಂಗಾಗಿ ಎಷ್ಟೋ ಜನ ಕೋಟ್ಯಾನುಗಟ್ಟಲೆ ಜನ ನೋಡೋವಂಥ ವಿಡಿಯೋದಲ್ಲಿ ಸುಳ್ಳು ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ದಟ್ ಇಸ್ ವಾಟ್ ಐ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್. 1 ಲಕ್ಷ ಜನಕ್ಕೆ ಎಜುಕೇಷನ್ನ ಕೊಡಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ?
ಸೊ 600 ಜನ ಎಜುಕೇಷನ್ 600 ಜನಕ್ಕೆ ಟೀಚರ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ಸೊ ಅದು 1,000 ಹಳ್ಳಿಗಳಲ್ಲಿ ಎಜುಕೇಷನ್ನ ನಾವು ಹಳ್ಳಿಗಳಲ್ಲಿ ಹೋಗಿ ಕ್ಲಾಸ್ ಮಾಡ್ಬೇಕಾದ್ರೆ ಹೆಂಗೆ ಮನಸ್ಥಿತಿನ ಒಪ್ಪಿಸ್ಬೇಕು, ಯಾವ ರೀತಿ ಅದನ್ನ ವರ್ಕೌಟ್ ಮಾಡಿಸ್ಬೇಕು, ಬಿಕಾಸ್ ದಟ್ ಈಸ್ ವಾಟ್ ವಿ ಹ್ಯಾವ್ ಅ ಪ್ರೂಫ್. ಸೊ ಸುಮಾರು ಜನ ಈಗ ಬಂದು ಕಲಿತಾ ಇದ್ದಾರೆ, ಆ ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ವಿಷಯಗಳನ್ನ ನೀವು ತೊಗೊಬೋದು. ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಇಷ್ಟರ ಜೊತೆಗೆ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಒನ್ ಥಿಂಗ್. ದಿಸ್ ಇಸ್ ದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಐ ಆಮ್ ಟೆಲಿಂಗ್ ಟು ಯು ಆಲ್ ದ ಮೆಂಬರ್ಸ್. ಲೈಫ್ ಎಕ್ಸಾಮಿನೇಷನ್. ಈ ವಿಡಿಯೋನ ನೆಗ್ಲಿಜೆನ್ಸಿ ಮಾಡಿದ್ರೆ ಯಾರೋ ಈ ಮುಂದಿನ ದಿನಗಳಲ್ಲಿ ಬೆನಿಫಿಟ್ಸ್ನ ಮಾಡ್ಕೊಂಡಾಗ ನಾನು ಈ ವಿಡಿಯೋನ ನೋಡಿದ್ದೆ ಯಾಮಾರ್ಬಿಟ್ಟೆ ಅಂದ್ಕೊಳ್ತೀರಿ. ಸೊ ನೋಡಿ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡು ಆಗುತ್ತಾ ಅನ್ನೋಂಗಿದ್ರೆ ಬ್ಯಾಕ್ ಹೋಗ್ಬೋದು. ಸೊ ಆಗುತ್ತೆ ಅಂದರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ತಂದೆ ತಾಯಿಗಳು ಒಂದು ಲೈಫಲ್ಲಿ ಸೆಟ್ಲ್ ಆಗಲಿ ಅಂತಲೇ ಓದಿಸಿರ್ತಾರೆ. ನಮ್ಮ ತಂದೆ ತಾಯಿನೂ ನಿಮ್ಮ ತಂದೆ ತಾಯಿಯೂ ಅದಕ್ಕೆ ಓದಿಸಿರ್ತಾರೆ. ದಟ್ಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಇದ್ರ ಬಗ್ಗೆ ಏನು ಎಜುಕೇಷನ್, ಲರ್ನಿಂಗ್ ಆ್ಯಂಡ್ ಅರ್ನಿಂಗ್, ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋದ್ರ ಬಗ್ಗೆ 20 ವರ್ಷ ಸರ್ವಿಸ್ನ ಮಾಡಿದ್ವಿ, 20 ವರ್ಷ ಪ್ರಾಜೆಕ್ಟ್ನ ಮಾಡಿದ್ವಿ. ವಿ ಹ್ಯಾವ್ ಗಾಟ್ ಸಕ್ಸಸ್ಫುಲ್ ಇನ್ ದ್ಯಾಟ್. ವಿ ಗೈನ್ಡ್. ಏನು ಮಾಡಬೇಕು ಅದೆಲ್ಲನೂ ಕೂಡ ನಿಧಾನ ಆದರೂ ಕೂಡ ಪ್ರಾಕ್ಟಿಕಲ್ ಆಗಿ ಎಲ್ಲ ರೆಡಿ ಮಾಡ್ಕೊಂಬಂದಿದ್ವಿ. ನೀವು ಬಂದರೆ ಏನು ಹೇಳ್ತೀವಿ ಆ ಕೋರ್ಸ್ನ ಮಾಡೋವಂಥದ್ದು, ಏನು ಸಿಗುತ್ತೋ ಅದನ್ನ ಹೇಳಿರ್ತೀವಿ, ಆ ಬೆನಿಫಿಟ್ಸ್ನ ಪಡ್ಕೊಳ್ಳೋದು, ಅಷ್ಟೇ ಬ್ಯಾಲೆನ್ಸ್ ಇರೋಂಥದ್ದು. ಸೊ ಹಂಗಾಗಿ ಅಪ್ಡೇಟ್ ಆಗೋರು ಮಾತ್ರ ಬರಲಿ. ನಾನು ಜೀವನ ಪೂರ್ತಿ ಹಿಂಗೇನೆ ಅಥವಾ ಏನೋ ಒಂದು ಕಲ್ತಿದ್ದೀನಿ ನಾನು ಅಷ್ಟರಲ್ಲೇ ಇರ್ತೀನಿ ಅನ್ನೋದು ಬೇಡ. ಸೊ ಇವತ್ತಿಗೂ ನಾಳೆಗೂ ಚೇಂಜ್ ಆಗ್ತೀನಿ. ನಾಳೆ ಮಾಡೋ ಕೆಲಸನ ಇವತ್ತೇ ಮಾಡ್ತೀನಿ. ಜೀವನದಲ್ಲಿ ಏನಾದರೂ ಒಂದು ಹೊಸ ಸಾಧನೆ ಮಾಡಬೇಕು. ಸಾಧನೆ ಅಂದ್ರೆ ಹೆಸರು ಜೊತೆಗೆ ದುಡ್ಡು ಮಾಡೋವಂಥದ್ದು ಸಾಧನೆ ಅಂತ. ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸೊ ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋನ ನೀವು ನಂಬಿದ್ದೀರಿ ಅಂತ ಹೇಳಿದ್ರೆ ಸೊ ನಿಮ್ಮ ಲೈಫೇ ಸಕ್ಸಸ್ ಆಗುತ್ತೆ. ನಂಬಿಲ್ಲ ಅಂದರೂ ಕೂಡ ಇನ್ನೊಂದು 2 ವರ್ಷಕ್ಕೋ 3 ವರ್ಷಕ್ಕೋ ಅಥವಾ 2-3 ತಿಂಗಳಿಗೋ ಯಾರೋ ಮೂಲಕ ನಾನು ಈ ಥರ ವಿಡಿಯೋ ಮೂಲಕ ನಾನು ಹೋಗಿದ್ದೆ, ಲೈಫ್ ಸೆಟ್ಲ್ ಆಗಿದ್ದೀನಿ ಅಂತ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ, ನಿಮ್ಮ ಸೀನಿಯರ್ಸೋ, ಜೂನಿಯರ್ಸೋ, ರಿಲೇಟಿವ್ಸೋ ಯಾರೋ ನಿಮ್ಗೆ ಈ ವಿಷಯನ ತಲುಪಿಸ್ಕೊಡ್ತಾರೆ. ಆಗ ಆಪರ್ಚುನಿಟಿ ಸಿಗ್ಬೋದು, ಸಿಗದೇ ಇರೋದು. ಹಾಗಾಗಿ ಪ್ರತಿಯೊಬ್ಬರು ಈ ವಿಡಿಯೋನ ಬಳಸ್ಕೊಳ್ತೀರಿ. ಸೊ ಗ್ರೇಟ್ ಲೈಫ್. ಯಾಕಂದರೆ ನಾಳೆಗೆ ಇದ್ರ ಮೂಲಕ, ಯಾಕಂದರೆ ಓಪನ್ ಆಗಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನಾಳೆಗೆ 11ನೇ ತಾರೀಕು ಮೇ ನಮ್ಮ ತಂದೆಯವರ ದಿನ. ಸೊ ವೈ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಮೀನ್ಸ್ 20 ವರ್ಷ ಮೇಲೆ ಆಗೋಯ್ತು. 2003ರಲ್ಲಿ ನಮ್ಮ ತಂದೆಯವರು ತೀರೋದು. ಸೊ ಆ ಒಂದು ಜ್ಞಾಪಕಾರ್ಥವಾಗಿ ಇವತ್ತು ನಮ್ಮ ನಾಲೆಡ್ಜ್ನ ಇರೋವಂಥ ಒಂದು ಫೆಸಿಲಿಟೀಸ್ನ ಸ್ವಲ್ಪ ಜನ ಬಳಸ್ಕೊಳ್ಳಿ. ಎಷ್ಟೋ ತಂದೆ ತಾಯಿ ಕಷ್ಟಪಟ್ಟು ಓದಿಸಿರ್ತಾರಲ್ಲ, BEd, MA, MCom, MCA, ಯಾವುದೇ ನಿಮ್ಮ ಫೀಲ್ಡಲ್ಲಿ ನಿಮ್ಮ ಕೇಪಬಿಲಿಟಿ ಏನಿದ್ರು ಇದೆಯೋ, ಸೊ ಕೇಪಬಿಲಿಟಿ ಇದ್ದರೆ, ಕ್ಯಾಲಿಬರ್ ಇದ್ದರೆ ಅದ್ರ ಜೊತೆಗೆ ನಾವು ಕೊಡುವಂಥ ಕೋರ್ಸ್ನ ಬರ್ಸ್ಕೊಳ್ಳಿ. ನಿಮ್ಮ ಲೈಫ್ ನೋಡಿ ಹೆಂಗಿರುತ್ತೆ ಅಂತ. ಸೊ ದಟ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ಆಲ್ ಓವರ್ ಕರ್ನಾಟಕ. ಎಲ್ಲರೂ ಕೂಡ ಈ ವಿಡಿಯೋನ ನೀವು ನೋಡಿ, ನಿಮ್ಗೆ ಬೇಕಾಗಿರುವಂಥವ್ರು ಕಿಂಡಲ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ, ಸೆಕೆಂಡ್ರಿ, ಬಟ್ ಒರಿಜಿನಲ್ ಈಸ್ ಒರಿಜಿನಲ್ ಓನ್ಲಿ, ರೈಟ್? ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟೊತ್ತು ನಾನು ವಿಡಿಯೋನ ನೀವು ನೋಡಿದ್ದೀರ ಅಂತ ಹೇಳಿದ್ರೆ 100% ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ, ಜೆಂಟ್ಸ್ ಆರ್ ಲೇಡೀಸ್, ಎವ್ರಿಬಡಿ ಯುಟಿಲೈಸ್. ಯಾಕಂದರೆ ಮಕ್ಕಳಾದರೆ ಇಂಗ್ಲೀಷ್ ಕಲಿತು ಸ್ಕೂಲ್ಗೋ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ ಡೇಸ್ ಎಲ್ಲ ಮುಗಿದಿದೆ ಅಂತ ಹೇಳಿದ್ರೆ ನಿಮಗೆ ದುಡ್ಡು ಮಾಡೋವಂಥ ಕೋರ್ಸ್ ಬೇಕು, ಆ ಕೋರ್ಸ್ಗೆ ತಕ್ಕಂಥ ಬೆಲೆ ಬೇಕು, ನಿಮಗೆ ವ್ಯಾಲ್ಯೂ ಬೇಕು, ರೈಟ್? ಐ ಆಮ್ ಗೋಯಿಂಗ್ ಟು ಶೋ ಯು ದ ವೇ. Thank you so much for watching this video. Thank you once again.